ಘೋಷಣೆ ಮಾಡುತ್ತೆ. ಹೆಸರಿಗೆ ಆರೋಗ್ಯ ಸಂಸ್ಥೆ. ಅವರು ಪ್ರತಿ 5 ವರ್ಷ ಅಥವಾ 2 ವರ್ಷಕ್ಕೊಂದು ಸತಿ ಅನಾರೋಗ್ಯ ಇಷ್ಟಿದೆ ಅಂತ ಘೋಷಣೆ ಮಾಡ್ತಾನೆ ಇರ್ತಾರೆ. 100ಕ್ಕೆ 3 ಜನಕ್ಕೆ ಒಂದು ರೋಗ ಹೆಚ್ಚಾಗ್ತಾ ಇದೆ ಅಂದರೆ ವೈದ್ಯಕೀಯ ರಂಗದಲ್ಲಿ ಅದು ಸುನಾಮಿ ಥರ. ಆದರೆ ಇಲ್ಲಿ ಕಳೆದ 40 ವರ್ಷಗಳಲ್ಲಿ ನಮ್ಮ ಭಾರತ ದೇಶ 100ಕ್ಕೆ 5 ಜನಕ್ಕೆ ಮಧುಮೇಹ ರೋಗ ಇರೋದು 25 ಜನಕ್ಕೆ ಮಧುಮೇಹ ರೋಗ ಆಗಿದೆ. ಇನ್ನೊಂದು 10 ವರ್ಷಗಳಲ್ಲಿ 50 ಜನಕ್ಕಾಗತ್ತೆ ಅಂತ ಒಂದು ಸುದ್ದಿ ವಿಶ್ವ ಆರೋಗ್ಯ ಸಂಸ್ಥೆ ಹರಡಿಸ್ತಾ ಇದೆ. ಆದರೂ ನಾವೆಲ್ಲರೂ ಇದ್ರ ಬಗ್ಗೆ ಒಂದು ಚೂರು ಗಮನ ಇಲ್ಲದೆ ಕೂತಿದ್ದೀವಿ. ವಿಜ್ಞಾನಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ಹೌದು ಡಯಾಬಿಟಿಸ್ ಬರುತ್ತೆ, ಬಂದ ಮೇಲೆ ಟ್ಯಾಬ್ಲೆಟ್ ತಗೋ, 2 ವರ್ಷ ಒಂದು ಟ್ಯಾಬ್ಲೆಟು, ಇನ್ನೊಂದು 2 ವರ್ಷ ಇನ್ನೊಂದು ಟ್ಯಾಬ್ಲೆಟ್, ಇನ್ನೊಂದು 2 ವರ್ಷ ಇನ್ನೊಂದು ಟ್ಯಾಬ್ಲೆಟ್ಟು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ನಿಯಂತ್ರಣ ಆಗ್ತಾ ಇಲ್ಲ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ, ಇನ್ನೇನು ಇನ್ಸುಲಿನನ್ನು ಚುಚ್ಕೊಳ್ಳಿ. ಒಂದು 5 ವರ್ಷ ಇನ್ಸುಲಿನ್ ಚುಚ್ಕೊಂಡ ಮೇಲೆ ನಿಮ್ಮ HbA1c ಕಮ್ಮಿ ಆಗ್ತಾ ಇಲ್ಲ, ನಿಮಗೆ ಗ್ಯಾಂಗ್ರೀನ್ ಬರ್ಬೋದು, ಡಯಾಲಿಸಿಸ್ ಮಾಡೋ ಅಗತ್ಯ ಬರ್ಬೋದು, ಕಣ್ಣಿಗೆ ತೊಂದರೆ ಆಗ್ತಾ ಇದೆ, ನೋ ಪ್ರಾಬ್ಲಮ್, ಡಯಾಲಿಸಿಸ್ ಯೂನಿಟ್ಗಳನ್ನು ಹೆಚ್ಚು ಮಾಡ್ತೀವಿ ಅಂತ ಗೌರ್ಮೆಂಟ್ ಅವರು ಹಿಂದೆ ಮುಂದೆ ಅಂತ ಇನ್ಸ್ಟ್ರೂಮೆಂಟ್ಸನ್ನು ತರಿಸ್ಕೊಳ್ಳೋದಕ್ಕೆ ದೊಡ್ಡ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ ಹೊರತು ಯಾಕೆ ಇಷ್ಟು ಜನಕ್ಕೆ ರೋಗ ಬರ್ತಾ ಇದೆ, ಯಾಕೆ ಇಷ್ಟು ಜನ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಒಂದು ಸತಿ ಈ ಮಧುಮೇಹ ರೋಗ ಬಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಕ್ಕೆ ಶುರು ಮಾಡಿದಾಗ ಡಾಕ್ಟ್ರೇ ಎಷ್ಟು ದಿವಸ ತಗೋಬೇಕು ಈ ಟ್ಯಾಬ್ಲೆಟ್ ಅಂದರೆ ಲೈಫ್ ಲಾಂಗು ಅಂತ ಹೇಳ್ತಾರೆ ಹೊರತು ಇದನ್ನು ವಾಸಿ ಮಾಡೋಣ ಅನ್ನೋ ಒಬ್ಬರು ಇಡೀ ಪ್ರಪಂಚದಲ್ಲಿ ಒಬ್ಬ ಡಾಕ್ಟ್ರು ಹೇಳೋದಿಲ್ಲ. ವೈ ಮಧುಮೇಹ ರೋಗ, BP ಬಂದರು ಟ್ಯಾಬ್ಲೆಟ್ ತಗೋ, ಎಷ್ಟು ದಿವಸ, ಲೈಫ್ ಲಾಂಗ್. ರುಮೆಟಿಸಮ್ ಬಂದಿದೆ, ಟ್ಯಾಬ್ಲೆಟ್ ತಗೋ, ಎಷ್ಟು ದಿವಸ ಡಾಕ್ಟ್ರೇ, ಲೈಫ್ ಲಾಂಗು. ಥೈರಾಯ್ಡ್ ಬಂದಿದೆ, ಎಷ್ಟು ದಿವಸ ಡಾಕ್ಟ್ರೇ, ಲೈಫ್ ಲಾಂಗು. ಯಾವ ರೋಗ ಬಂದರೂ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಳೋದೇ ಆಗಿದೆ ಹೊರತು ಇದನ್ನು ವಾಸಿ ಮಾಡ್ತೀವಿ. ನೋಡಿದ್ರೆ ಬಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ರುಪೀಸ್ ಖರ್ಚು ಮಾಡ್ತಾ ಇದ್ದೀವಿ ಈ ವಿಜ್ಞಾನದಕ್ಕೋಸ್ಕರ. ಈ ರೋಗಕ್ಕೆ ಒಂದಿಷ್ಟು ದುಡ್ಡು, ಆ ರೋಗಕ್ಕೆ ಒಂದಿಷ್ಟು ದುಡ್ಡು. ಎಷ್ಟು ದುಡ್ಡು ಅಂದರೆ ಒಂದೊಂದು ರೋಗಕ್ಕೆ ಒಂದೊಂದು ಇನ್ಸ್ಟಿಟ್ಯೂಟು. ಅದರಲ್ಲಿ ಡಾಕ್ಟರ್ಗಳು, ವಿಜ್ಞಾನಿಗಳು, ಅವರ ಸುತ್ತಮುತ್ತಲು ಇನ್ನೂ ಒಂದಿಷ್ಟು ಎಷ್ಟು ಅದೆಷ್ಟು ಯಾರಿಗೂ ಗೊತ್ತಿಲ್ಲ. ಈಗ ಕೊನೆಗೆ ಏನಾಗಿದೆ ಅಂದರೆ, ಪೆನ್ ಇದೆ, ಮೊನ್ನೆ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅವರೇ ತುಂಬ ಖುಷಿಯಾಗಿ ಅನೌನ್ಸ್ ಮಾಡಿದ್ದಾರೆ, ಇದು ಬ್ಲ್ಯಾಕ್ ಇದು ಕಾಣಿಸುತ್ತಲ್ಲ, ಏನಿಲ್ಲ, ಜಸ್ಟ್ ನಾನು ಬರೀತೀನಿ ಅಷ್ಟು, ನಿಮ್ಗೆ ಕಾಣಿಸ್ಬೇಕಂತೇನಿಲ್ಲ. $827 ಬಿಲಿಯನ್. ಬಿಲಿಯನ್ ಅಂದರೆ ಅದೆಷ್ಟು ಸೊನ್ನೆ? 1 2 3 4 5 6 7 8 9. $827 ಬಿಲಿಯನ್ ಈ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಮಧುಮೇಹ ರೋಗದಿಂದ ಕಳಿಸ್ತಾ ಇರೋ ದುಡ್ಡು ಇಡೀ ಪ್ರಪಂಚದ ಮಧುಮೇಹ ರೋಗಿಗಳು. ಇದರಲ್ಲಿ ನಮ್ಮ ಪಾಲೆಷ್ಟು? 1/3 ಭಾಗ. ಇದನ್ನು ರೂಪಾಯಿಗಳಿಗೆ ನಾವು ಮಾರ್ಪಾಡು ಮಾಡಿದ್ರೆ ಹತ್ರ 45,000 ಬಿಲಿಯನ್ ರೂಪೀಸ್. 3ನೇ ಭಾಗ ಅಂದರೆ ಅಪ್ರಾಕ್ಸಿಮೇಟ್ಲಿ 15,000.
ನೋಡ್ರಿ, ಆ ಸೊನ್ನೆಗಳನ್ನು ಬರಿತಾ ಇರೋದೇ ಕೆಲಸ ಆಗಿದೆ ನನಗೆ. ಅದೆಷ್ಟು ದುಡ್ಡು ನೋಡ್ರಿ. ಈಗ ಕಾಲಾಧನ್ ಎಲ್ಲ ಕಳಿಸಿದೀವಲ್ಲ, ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿದೆ. ನಮ್ಮ ಮುಂದೆ ಹೀರೋಯಿನ್ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ, ಹಿಂದೆ ಆನೆ ಹೋಗ್ತಾ ಇದೆ. ಇದು ವೈಟ್ ಮನಿ. ಎವ್ರಿ ಒನ್ ಈಸ್ ಅರ್ನಿಂಗ್ ಮನಿ. ರೋಗ ಬರ್ತಾ ಇದೆ, ನಮ್ಮ ದೇಶದಿಂದ ಇಷ್ಟು ದುಡ್ಡು ಪೋಲಾಗ್ತಾ ಇದೆ. ಎವ್ರಿ ಇಯರ್ ವಿ ಆರ್ ಲೂಸಿಂಗ್ ಟು ದಿಸ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಸೋ ಮಚ್ ಮನಿ. ಸೊ ಎಷ್ಟು ಆರ್ಥಿಕವಾಗಿ ನೀವು ಮುಂದೆ ಹೋಗ್ತೀವಿ ಅಂದರೂ ಹಿಂದೆ ಸೋರ್ತಾ ಇದ್ದರೆ, ಇನ್ಫ್ಯಾಕ್ಟ್ ಒಂದು 5 ವರ್ಷ ಹಿಂದೆ ನಾನು ಈ ರೀತಿ ಲೆಕ್ಚರ್ಸ್ ಕೊಡುವಾಗ, ಈಗ ಆ ಮಾತು ಹೇಳ್ತಾ ಇಲ್ಲ, ಮರ್ತೋಗಿದ್ದೀನಿ ನಾನು ಆ್ಯಕ್ಚುಲಿ. ಎರಡೇ 2 ಕಾರಣಗಳು ನಮ್ಮ ದೇಶದಲ್ಲಿ ಜನ ಬಡವರಾಗ್ತಾ ಇರೋದಕ್ಕೆ. 1 ಆಡಂಬರ ಮದುವೆಗಳು, 2 ಡಾಕ್ಟ್ರುಗಳು. ನಾನೆಲ್ಲ ಹೇಳಿದ್ದಿದ್ದು, ಬೇರೆ ಯಾರೋ ಹೇಳ್ತಾ ಇದ್ರು ಈ ವಿಷಯ. ಡಾಕ್ಟ್ರುಗಳು ಮಾಡೋದು ಇಷ್ಟು, ದೇ ಆರ್ ಜಸ್ಟ್ ಏಜೆಂಟ್ಸ್ ಟು ಮೇಕ್ ಮನಿ ಫಾರ್ ದಿಸ್ ಬಿಗ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಇಷ್ಟು ಕ್ಲಾರಿಟಿ ಬಂದ ಮೇಲೆ ನನಗೆ ಅರ್ಥ ಆಯಿತು, ಯಾಕೆ ಈ ಡಾಕ್ಟ್ರುಗಳು ಯಾವುದೇ ರೋಗ ಬಂದ್ರೂ ಲೈಫ್ ಲಾಂಗ್ ತಗೋಬೇಕು ಈ ಟ್ಯಾಬ್ಲೆಟನ್ನು, ನೀವು ಎಂತಿನಾದರೂ ಬಿಡ್ಬೋದು, ಈ ಟ್ಯಾಬ್ಲೆಟನ್ನು ಬಿಡಬೇಡ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಅದು ನಮ್ಮ ದೇಶದಲ್ಲಿ ಮಾತ್ರ ಆ ಥರ ಹೇಳ್ತಾರೆ. ಈಗ ಇನ್ನೂ ಸಾಧ್ಯತೆ ಇದೆ ನಮ್ಮ ದೇಶದಲ್ಲಿ ಆ ಥರ ಹೇಳೋದಕ್ಕೆ. ಬೇರೆ ದೇಶಗಳಲ್ಲಿ ಈ ಮಾತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಫಸ್ಟ್ ಹೆಂಡತಿನ ಬಿಟ್ಬಿಟ್ಟಿರ್ತಾರೆ ಆಲ್ರೆಡಿ, ಅಥವಾ ಹೆಂಡತಿ ಗಂಡನನ್ನು ಬಿಟ್ಟುಬಿಟ್ಟಿರ್ತಾರೆ. ಸೊ ಓನ್ಲಿ ನಮ್ಮ ದೇಶದಲ್ಲಿ ಇದ್ದ ಡಾಕ್ಟರ್ಗಳಿಗೆ ಮಾತ್ರ ಈ ಜೋಕು ಮಾಡೋದಕ್ಕೆ ಸಾಧ್ಯತೆ ಇನ್ನೂ ಇದೆ. ಆ್ಯಕ್ಚುಲಿ ತುಂಬ ಗಂಭೀರವಾದ ವಿಷಯ. ನಾನು ಪ್ರಾಣೇಶ್ ಥರ ಪ್ರಯತ್ನ ಮಾಡ್ತಾಯಿದ್ದೀನಿ ಜೋಕ್ ಮಾಡೋದಕ್ಕೆ, ಆಗ್ತಾ ಇಲ್ವಲ್ಲ, ಬಿಕಾಸ್ ಇಟ್ಸ್ ವೆರಿ ಸೀರಿಯಸ್. 100ಕ್ಕೆ 25 ಜನ ನಾವು ಒದ್ದಾಡ್ತಾ ಇದ್ದೀವಿ, ಇನ್ನೊಂದು 20 ಜನ ರೆಡಿ ಇದ್ದೀವಿ. ಹಾಳಾಗೋಗಲಿ, ಇದೆಲ್ಲ 45-50 ವರ್ಷ ಆದಮೇಲೆ ಬರ್ತಾ ಇದ್ದರೆ ಪರವಾಗಿಲ್ಲ, ಒಂದು 10 ವರ್ಷ ಹಂಗು ಹಿಂಗು ಟ್ಯಾಬ್ಲೆಟ್ ತೊಗೊಂಡು ಇನ್ಸುಲಿನ್ ಚುಚ್ಕೊಂಡು ಕಾಲು ಕಟ್ ಮಾಡಿಕೊಂಡು ಡಯಾಲಿಸಿಸ್ ಮಾಡಿಕೊಂಡು ಒಂದು 2 ವರ್ಷ ಮೇಲಕ್ಕೆ ಹೋಗ್ಬೋದು ಅಂತ ಅಂದ್ಕೊಳ್ಳೋದಕ್ಕೆ. ದ ಸ್ಯಾಡ್ ಸ್ಟೋರಿ ಈಸ್ 8-year-old kids, 12-year-old kids, 15-year-old kids, 25 years, 30 years kids are getting into these conditions. ಅಂದರೆ ಅವ್ರ ಗತಿ ಏನು? BP 48% ಜನ ಟ್ಯಾಬ್ಲೆಟ್ ತಗೋತಾ ಇದ್ದಾರಂತೆ. ಅಂದರೆ ಎವ್ರಿ ಅದರ್ ಫೆಲೋ ಇಸ್ ಟೇಕಿಂಗ್ BP ಟ್ಯಾಬ್ಲೆಟ್. ಎಂಥದ್ದಿದು ಸ್ಥಿತಿ? ಅಂಡ್ ನೋ ಒನ್ ಕೇರ್ಸ್. 8 ವರ್ಷಕ್ಕೆ ನಮ್ಮ ಹೆಣ್ಣುಮಕ್ಕಳು ಮುಟ್ಟಾಗ್ತಾ ಇದ್ದಾರೆ ಅಂದರೆ ಒಬ್ಬ ವಿಜ್ಞಾನಿಗೆ, ಒಬ್ಬ MP ಗೆ, ಒಬ್ಬ MLAಗೂ absolutely no care. No one care. No one talks about this. ನಾನು 15 ವರ್ಷದಿಂದ ಈ ಪ್ರಶ್ನೆ ಕೇಳ್ತಾನೆ ಬರ್ತಾ ಇದ್ದೀನಿ. Absolutely no discussion about this. ಅದು ಹ್ಯಾಂಗ್ರಿ 15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹುಡುಗಿ 8 ವರ್ಷಕ್ಕೆ ಮುಟ್ಟಾಗ್ತಾ ಇದೆ ಅಂತ ಒಬ್ಬರಿಗಾದರೂ ತಲೆಯಲ್ಲಿ ಪ್ರಶ್ನೆ ಬರಬಾರ್ದೆ? ಕ್ಯಾನ್ಸರ್ಗೆ ಕಾರಣ ಗೊತ್ತಿಲ್ಲ, ಹಾಗೆ ಹೆಂಗೋ ಬರ್ತಾ ಇದೆ, ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ, ಬೇಗ ಮುಟ್ಟಾಗ್ತಾ ಇದ್ದಾರೆ ಅಷ್ಟೆ. ಆ ಹಾಲಾಗಿದ್ದ ಹಾಲನ್ನು ಕುಡಿಸೋಕ್ಕೆ ಸ್ಟಾಪ್ ಮಾಡಿ ಈ ಅದ್ಭುತವಾದ ಸಜ್ಜೆ ಹಾಲು, ರಾಗಿ ಹಾಲು, ನವಣೆ ಹಾಲನ್ನು ಕುಡಿಸ್ರಿ, ಮಕ್ಕಳು ಮತ್ತೆ ಆರಾಮಾಗೋಕ್ಕೆ ಶುರು ಆಗ್ತಾರೆ. ಅಷ್ಟಾದರೆ ಪರವಾಗಿಲ್ಲ. ಆ ಮುಟ್ಟಾಗಿದ್ದೇನು ಸರಿಯಾಗಿ ಆಗತ್ತಾ? ಇಲ್ಲ. ಬಂದರೆ ನಿಲ್ಲೋದಿಲ್ಲ, ನಿಂತರೆ ಬರೋದಿಲ್ಲ. PCOD, ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಹೆಸರುಗಳನ್ನು ಮಾತ್ರ ತುಂಬ ಅದ್ಭುತವಾಗಿ ಇಡಕ್ಕೆ ಶುರು ಮಾಡಿದ್ದಾರೆ. ನೀರುಗುಳ್ಳೆ ಅಷ್ಟೇ.
ಪಟ್ಟ ಕೊಡ್ತಾರೆ, ಪಿ ಸಿ ಓಡಿ ಅಂತ ಹೇಳ್ಕೊಂಡು ಎಲ್ಲರೂ ಬಿಡು ಅಂತ ಓಡಾಡ್ತಾ ಇದ್ದಾರೆ. ಏನಾಗಿದೆ? ಅಂಡಾಣುಗಳಲ್ಲಿ ನೀರುಗುಳ್ಳೆ ಬಂದಿದೆ. ನಿರ್ನಾಳ ಗ್ರಂಥಿಗಳು ಈ ನಾವು ತಿಂತಾ ಇರೋ ಈ ಪದಾರ್ಥಗಳಲ್ಲಿದ್ದ ಕೆಲವು ರಾಸಾಯನಿಕ ಪ್ರಚೋದಕ ಪದಾರ್ಥಗಳು ಮತ್ತು ವೈರಾಣುಗಳ ಸಮೇತ ನಾವು ಆಹಾರವನ್ನು ತಿಂತಾ ಇರೋದರಿಂದ ನಮ್ಮ ನಿರ್ನಾಳ ಗ್ರಂಥಿಗಳ ಆ ಹೀರಿಕೆ, ಸೂಕ್ಷ್ಮ ಪೋಷಕಾಂಶಗಳ ಹೀರಿಕೆ ಕಮ್ಮಿಯಾಗಿ ಒದ್ದಾಡಕ್ಕೆ ಶುರು ಮಾಡ್ತಾ ಇದ್ವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬನ್ನಿ ಔಷಧಿ ಕೊಡ್ತೇವೆ, ಇನ್ನೊಂದು ಸ್ಟೆರಾಯ್ಡ್ ಕೊಡ್ತೇವೆ, ಇನ್ನೊಂದು ಸ್ಟೆರಾಯ್ಡ್ ಕೊಡ್ತೇವೆ, ಮುಟ್ಟಾಗೋಕ್ಕೊಂದು ಸ್ಟೆರಾಯ್ಡು, ಮುಟ್ಟು ನಿಲ್ಲೋದಕ್ಕೊಂದು ಸ್ಟೆರಾಯ್ಡು. ಈ ರೀತಿ ಗೊಂದಲಗಳನ್ನು ಈ ವಿಜ್ಞಾನ ನಮಗೆ ಹೇಳ್ಕೊಡ್ತಾ ಇದೆ ಹೊರತು ಇದನ್ನು ಸರಿಯಾಗಿಸಿಕೊಳ್ಳೋಣ, ಇದಕ್ಕೆ ಮೂಲಭೂತವಾದ ಕಾರಣ ಎಲ್ಲಿದೆ? ಇದನ್ನು ಹುಡುಕೋಣ. ಈ ರೋಗಗಳಿಗೆ ಮೂಲ ಎಲ್ಲಿದೆ? ನಮ್ಮ ಹದತಪ್ಪಿದ ಆಹಾರ ಪದಾರ್ಥಗಳಲ್ಲಿದೆ. ಎಷ್ಟು ಮಟ್ಟಿಗೆ ಮೋಸ ಮಾಡಿಕೊಂಡಿದ್ದೀವಿ ಅಂದರೆ, ಅದ್ಭುತವಾದ ಎಣ್ಣೆಗಳು ನಮ್ಮ ದೇಶದಲ್ಲಿದ್ವು. ಕಳೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಕುಸುಬೆ ಎಣ್ಣೆ, ಔಡ್ಲೆಣ್ಣೆ, ಈ ಎಣ್ಣೆಗಳನ್ನೆಲ್ಲ ಬಿಟ್ಟು ಈಗ ಪ್ಲಾಸ್ಟಿಕ್ ಎಣ್ಣೆಗಳ ಮೇಲೆ ಬಿದ್ದಿದೆ. ಗೌರ್ಮೆಂಟ್ ಅವರೇ ಪಾಲಿಸೀಸ್ ಮಾಡಿಸಿ ನಿರ್ನಾಮ ಮಾಡಿದ್ದಾರೆ ನಮ್ಮ ಗಾನಿಗೆ ಸಂಸ್ಕೃತಿಯನ್ನು. ಶುದ್ಧವಾಗಿ ಬೆಳೆಸಿಕೊಂಡಿದ್ದ ಈ ಪದಾರ್ಥಗಳಿಂದ ಓಪನ್ ಏರಿಯಾದಲ್ಲಿ ಗಾಳಿಯಲ್ಲಿ ಗಾನಿಗೆ ಮಾಡಿಕೊಂಡು ಹೀಟ್ ಆಗದೆ ಆ ಎಣ್ಣೆಯಲ್ಲಿದ್ದ ಎಲ್ಲ ಪೋಷಕಾಂಶಗಳನ್ನು ಅದೇ ರೀತಿ ಇಟ್ಕೊಳ್ತಿರ್ತಕ್ಕಂಥ ಅದ್ಭುತವಾದ ಕ್ರಮ ಈ ಗಾಣಿಗೆ, ಓಪನ್ ಗಾಣಿಗೆ. ಈಗ ನಾವು ಈ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಕೋಲ್ಡ್ ಪ್ರೆಸ್ ಅಂತ ತಂದಿದ್ದಾರೆ. ಅಷ್ಟು ಸರಾಗವಾಗಿ ಎಣ್ಣೆ ಏನು ಕುಡಿಯೋದಾದೋ? ಕುಡಿಯೋದಕ್ಕಲ್ಲ, ಎಣ್ಣೆ ಏನು ಬೇರೆ ಪ್ಯಾಕೆಟ್ ಎಣ್ಣೆ ಕುಡಿತಾ ಇದ್ದಾರೆ. ಆ ಎಣ್ಣೆ ಈ ಎಣ್ಣೆ ಒಂದೇ ಅಲ್ಲ. ಎಣ್ಣೆ ಇರೋದು ಒಗ್ಗರಣೆಗೆ ಅಥವಾ ಸಂಭ್ರಮ ದಿವಸಗಳಲ್ಲಿ ಹಪ್ಪಳ ಸಂಡಿಗೆ ಕರ್ಕೊಂಡು ತಿನ್ನೋದಕ್ಕೆ ಹೊರತು ದಿವಸ ಫಿಂಗರ್ ಚಿಪ್ಸು, ಪೊಟ್ಯಾಟೊ ಚಿಪ್ಸು, ಫ್ರೆಂಚ್ ಫ್ರೈಸು, ಈ ಫ್ರೈಸು, ಆ ಫ್ರೈಸು ಅಂತ ದಿವಸ ಬೋಂಡಾ ಬಜ್ಜಿ ಥರ ಹೇಳ್ಕೊಂಡು ತಿಂತಾ ಇರೋದಕ್ಕಲ್ಲ ಎಣ್ಣೆ ಇದ್ದಿದ್ದು. ಈಗ ಅದೆಷ್ಟು ಟನ್ಗಟ್ಟಲೆ ಎಣ್ಣೆ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ, ಕೊಲೆಸ್ಟ್ರಾಲ್ ಫ್ರೀ, ಈ ಫ್ರೀ, ಆ ಫ್ರೀ ಅಂತ. ಅದರಲ್ಲಿ ಏನೂ ಇಲ್ಲ, ಎಣ್ಣೆನೇ ಇಲ್ಲ ಅದು. ಇಟ್ಸ್ ನಾಟ್ ಈವನ್ ಆಯಿಲ್ ಅಟ್ ಆಲ್. ಇಟ್ ಈಸ್ ಆಲ್ ದ ಡೀಸೆಲ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಿರೋ ತಿಳಿ ಎಣ್ಣೆಯನ್ನು ತಂದು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಪ್ಯಾಕೆಟ್ಗಳನ್ನು ಮಾಡಿ, ಕಳೆಕಾಯಿ ಎಣ್ಣೆ ಬೇಕಾ? 10,000 ಲೀಟರ್ಗೆ 1 kg ಆ ಕಳೆಕಾಯಿ ವಾಸನೆ ಬರೋ ಕೆಮಿಕಲ್ ಹಾಕಿಬಿಟ್ರೆ ನಿಮಗೆ ಕಳೆಕಾಯಿ ಎಣ್ಣೆ ರೆಡಿ ಆಯಿತು. ಕೊಬ್ಬರಿ ಎಣ್ಣೆ ಬೇಕಾ? ನೋ ಪ್ರಾಬ್ಲಮ್, ಪ್ಯಾರಾಚೂಟು, ಈ ಚೂಟು, ಆ ಚೂಟು ಅಂತ ದೊಡ್ಡ ದೊಡ್ಡ ಜಾಹೀರಾತುಗಳು. ಕೊಡ್ರಿ ಕೊಬ್ಬರಿ ಎಣ್ಣೆ ಕೊಡ್ರಿ. ಆಲಿವ್ ಆಯಿಲ್ ನೋ ಪ್ರಾಬ್ಲಮ್. ಅದು ಏನು ಅಡಿಗೆ ಶೋಗಳಲ್ಲಿ ಯಾರು ನೋಡು ಆಲಿವ್ ಆಯಿಲೇ ಬಳಸೋದು. ಆಲಿವ್ ಆಯಿಲ್ ಯಾಕೋ ಒಳ್ಳೇದಂತೆ, ಯಾರೋ ಹೇಳಿದ್ದಾರೆ, ಇದು ಇದೆ ಅದು ಇದೆ, ಎಲ್ಲ ಬಳಸ್ರಿ. ಈ ಮುಂದೆ ಆಯಿಲ್ ಹಾಕ್ರಿ, ಹಿಂದೆ ಆಯಿಲ್ ಹಾಕ್ರಿ, ಪಕ್ಕದಿಂದ ಹಾಕಿರಿ, ಈ ಕಡೆಯಿಂದ ಹಾಕಿರಿ. ಹಾಕಿದ್ದು ಈ ಚೆಫ್ಗಳು. ಅದನ್ನು ತಂದಿದ್ದು ನಾವು ಆಲಿವ್ ಆಯಿಲ್. ಎಲ್ಲಿದೆ ಆಲಿವ್ ಆಯಿಲ್ ಗಿಡಗಳು? ಇಡೀ ಪ್ರಪಂಚ ಹುಡುಕಿದ್ರೆ ಸಿಗೋದಿಲ್ಲ ನಿಮಗೆ ಒಂದಿಷ್ಟು. ಈಗ ಎಲ್ಲಿ ನೋಡಿ ಈ ಅಡಿಗೆ ಶೋಗಳಲ್ಲಿ ಬಳಸ್ತಾ ಇರೋ ಆಲಿವ್ ಆಯಿಲನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು, ನನಗೆ ಹೆದರಿಕೆ ಆಗುತ್ತೆ. ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಆಲಿವ್ ಆಯಿಲ್ ಅಂತ. ಕೊಬ್ಬರಿ ಎಣ್ಣೆ ಇಲ್ವಾ? ಕರಾವಳಿ ಪ್ರಾಂತಗಳಲ್ಲಿ ಕೊಬ್ಬರಿ ಗಿಡಗಳು ಬುಡುಕ್ ಅಂತ ಅವೇ ಬೆಳೀತಾ ಇವೆ. ದಿವಸಕ್ಕೆ ದುಡು ಅಂತ ತೆಂಗಿನಕಾಯಿಗಳು ಬೇಡ ಅಂದ್ರೂ ಬೀಳ್ತವೆ. ಆ ಎಣ್ಣೆ ಬೇಡ ನಮಗೆ. ಯಾಕಂದರೆ ಯಾವನೋ ಒಬ್ಬ PhD ಮಾಡಿ ಅಮೆರಿಕಕ್ಕೆ ಹೋಗಿ ಕೊಬ್ಬರಿ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಒಂದು ಫೋನ್ ಮಾಡ್ತಾನೆ. ಮುಗಿದೋಯ್ತು. ನಮ್ಮ ಇಡೀ ಹಳ್ಳಿಗಳಲ್ಲಿ ಯಾರು ಕೊಬ್ಬರಿ ಎಣ್ಣೆ ಬಳಸಲೇಬಾರ್ದು, ಕೊಬ್ಬರಿ ಚಟ್ನಿ ತಿನ್ನಬಾರ್ದು. ಯಾಕೆ? ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ಕೊಲೆಸ್ಟ್ರಾಲ್ ಹೆಂಗೆ ಬರುತ್ತೆ? ನೀವು ಪ್ರತಿ ದಿವಸ ತಿಂತಾ ಇರೋ ಈ ಅಕ್ಕಿ ಗೋಧಿಯಿಂದ 15 ನಿಮಿಷದಲ್ಲಿ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ದಿಢೀರ್ ಅಂತ ಸೇರ್ತಾ ಇದೆ. ಯಾಕಂದರೆ ಈ 2 ಧಾನ್ಯಗಳಲ್ಲಿ ನಾರಿನ ಅಂಶ 0 ಇದೆ.
ಗ್ಲೂಕೋಸನ್ನು ನಿಧಾನವಾಗಿ ಸಮತೋಲನವಾಗಿ ಸಂಯಮದಿಂದ 2 ಗಂಟೆ 3 ಗಂಟೆಗೆ ಒಂದೊಂದು ಸತಿ 2 ಗ್ರಾಮ್ 3 ಗ್ರಾಮ್ ಗ್ಲೂಕೋಸನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ಇಲ್ಲದೆ 100 ಗ್ರಾಮ್ ಅಕ್ಕಿ ತಿಂದರೆ 70 ಗ್ರಾಮ್ ಪಿಷ್ಟ ಪದಾರ್ಥ ಅದರಲ್ಲಿದೆ, ಒಂದೇ ಸತಿ ದಿಢೀರಂತ 50 ಗ್ರಾಮ್ ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ಸೇರುತ್ತೆ. ಆ ರಕ್ತಕ್ಕೆ ಸೇರಿರೋ ಗ್ಲೂಕೋಸನ್ನು ಏನು ಮಾಡಬೇಕು ಗೊತ್ತಿಲ್ಲದೆ ದೇಹ ಯಕೃತ್ತು ಅದನ್ನು ಪ್ಯಾಕ್ ಮಾಡಿ ಗ್ಲೈಕೋಜನ್ ಅಂತ ಒಂದು ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ಉತ್ಪಾದನೆ ಮಾಡುತ್ತೆ. ಇನ್ನೂ ಮತ್ತೆ 2 ಇಡ್ಲಿ 4 ದೋಸೆ ತಿಂತಾ ಇದ್ವಿ, ಅದು ಸಾಲದು ಅಂತ 1 ಲೋಟ ಕಾಫಿ ಕುಡಿದು ಹೋಗ್ತಾ ಇದ್ದರೆ, ಹೊರಗಡೆ ಹೋಗ್ತಾ ಇದ್ದೀನಿ ಅಂತ 1 ಲೋಟ ಕಾಫಿ, ಹೊರಗಡೆಯಿಂದ ಒಳಗಡೆ ಬಂದಿದ್ದೀನಿ ಅಂತ 1 ಲೋಟ ಕಾಫಿ. ಅದೇ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋದರೆ ಹೋಗಿದ್ದು ಕಾಫಿ, ಹೊರಗಡೆ ಬಂದಿದ್ದು ಕಾಫಿ, ಯಾರೋ ವಿಸಿಟರ್ ಬಂದರೆ ಕಾಫಿ, ಅವನು ಕಾಫಿ ಇವನು ಕಾಫಿ, ಎಲ್ಲ ಕಾಫಿಮಯ. ಕಾಫಿಯಲ್ಲಿ ಏನಿದೆ? ಪ್ಲಾಸ್ಟಿಕ್ ಹಾಲು, ಸಕ್ಕರೆ. ಇಷ್ಟು ಸಾಲದು. ಈ ನಡುವೆ ಪೆಪ್ಸಿ ಕುಡೀರಿ ಅಂತ ಶಾರುಖ್ ಖಾನು, ಕೋಕ್ ಕುಡೀರಿ ಅಂತ ಆಮೀರ್ ಖಾನು, ನೀವಿಬ್ಬರು ಸರಿ ಇಲ್ಲ ಮೇಲಿಂದ ಬರ್ತೀನಿ ಅಂತ ಥಮ್ಸಪ್ ಕುಡೀರಿ ಅಂತ ಸಲ್ಮಾನ್ ಖಾನು, ಈ ಖಾನ್ಗಳು ಸಾಲದು ಅಂತ ಇನ್ನು ಬೇರೆಯವರು ಎಲ್ಲರೂ ಮಾರಾಟ ಮಾಡ್ತಾ ಇರೋದು ಪೆಪ್ಸಿ ಅಲ್ಲ, ಕೋಕು ಅಲ್ಲ, ಥಮ್ಸಪ್ಪು ಅಲ್ಲ, 100 ml ನೀರಿನಲ್ಲಿ 42 ಗ್ರಾಮ್ ಸಕ್ಕರೆ ಮಾರಾಟ ಮಾಡ್ತಾ ಇದ್ದಾರೆ. ಇರಲಿ, ಈ ಸಕ್ಕರೆ ನಾವು ತಿನ್ನೋ ಅಕ್ಕಿ ಗೋಧಿಯಿಂದ ಬರ್ತಾ ಇರೋದು ಸಾಲದು ಅಂತ ಈ ಕೋಕ್ಗಳು, ಪೆಪ್ಸಿಗಳು, ಥಮ್ಸಪ್ಗಳು, ಪೇಯಗಳನ್ನು ಕುಡಿದು 100 mlಗೆ 45 ಗ್ರಾಮ್ ಬುಡುಕ್ ಅಂತ ಹೊಟ್ಟೆಗೆ ಹಾಕಿದ್ರೆ ಅದನ್ನೇನು ಮಾಡಬೇಕು ಗೊತ್ತಿಲ್ಲದೆ ಕೊಲೆಸ್ಟ್ರಾಲನ್ನು ರೆಡಿ ಮಾಡ್ತಾ ಇದೆ ದೇಹ, ಟ್ರೈಗ್ಲಿಸರೈಡ್ಸನ್ನು ರೆಡಿ ಮಾಡ್ತಾ ಇದೆ, ರುಮೆಟಿಕ್ ಫ್ಯಾಕ್ಟರ್ಗಳನ್ನು ರೆಡಿ ಮಾಡ್ತಾ ಇದೆ, ಕೊಬ್ಬನ್ನು ರೆಡಿ ಮಾಡ್ತಾ ಇದೆ. ಇದನ್ನೆಲ್ಲ ಏನು ಮಾಡಬೇಕು ಗೊತ್ತಿಲ್ಲದೆ ರಕ್ತನಾಳಗಳ ಗೋಡೆಗಳ ಮೇಲೆ ತಳ್ಳಕ್ಕೆ ಶುರು ಮಾಡಿದೆ ದೇಹ. ತಿರುವುಗಳಲ್ಲಿ ಅಂಟ್ಕೊಂಡಾಗ ಕೈ ಶಾಕ್ ಹೊಡೆಯುತ್ತೆ, ಎಳೆಯುತ್ತೆ. ಆಯ್ತಾಯ್ತು ಬನ್ನಿ, ನಿಮ್ಮ ಹಾರ್ಟ್ ಬ್ಲಾಕ್ ಆಗಿದೆ, ಆಪ್ರೇಷನ್ ಮಾಡ್ತೀವಿ, 2 ಲಕ್ಷ 3 ಲಕ್ಷ ತಗೊಂಬನ್ನಿ ಅಂತ ನಾವು ಆಪ್ರೇಷನ್ ಟೇಬಲ್ಸ್ನ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಮೂಲಭೂತವಾದ ಕಾರಣ ನಿಮ್ಮ ದೇಹಕ್ಕೆ ದಿಢೀರ್ ಅಂತ ಸೇರ್ತಾ ಇರೋ ಈ ಗ್ಲೂಕೋಸು. ಏನು ಡಾಕ್ಟ್ರೇ ಗ್ಲೂಕೋಸ್ ಬೇಡವಾ? ಗ್ಲೂಕೋಸ್ ಇಲ್ಲದೆ ಜೀವನ ಮಾಡೋದು ಹೆಂಗೆ? ಕೊನೆಗೆ ಏನು ತಿಂದರೂ ನಮ್ಮ ರಕ್ತಕ್ಕೆ ಸೇರಬೇಕಾಗಿದ್ದು ಗ್ಲೂಕೋಸೇ. ಪಚನಕ್ರಿಯೆ ಆದಮೇಲೆ 108 ಸ್ಟೆಪ್ಸು ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆಯಲ್ಲಿ ನಮ್ಮ ದೇಹಕ್ಕೆ ಸೇರಬೇಕಾಗಿದ್ದು ಗ್ಲೂಕೋಸೇ. ಆ ಗ್ಲೂಕೋಸು ರಕ್ತದಿಂದ ಜೀವಕೋಶ ಒಳಗಡೆ ಹೋಗಿ ನಾವು ಉಚ್ಛ್ವಾಸದಲ್ಲಿ ತಗೊಂಡಿರೋ ಆಮ್ಲಜನಕದಿಂದ ಸುಟ್ಟಲ್ಪಡುತ್ತದೆ. ಇಟ್ ಬರ್ನ್ಸ್ ದ ಗ್ಲೂಕೋಸ್, ದೆನ್ ಕಮ್ಸ್ ದ ಎನರ್ಜಿ. ATP ಅಂತ ಒಂದು ಪದಾರ್ಥ ಬ್ಯಾಟ್ರಿ ಥರ ನಮ್ಮ ದೇಹದಲ್ಲಿ ಜೀವಕೋಶದಲ್ಲಿ ಉತ್ಪಾದನೆ ಆಗುತ್ತೆ. ಆ ಆಮ್ಲಜನಕ ಒಳಗೆ ಹೋಗಿದ್ದು ರಕ್ತದ ಮೂಲಕ ಜೀವಕೋಶದಲ್ಲಿ ಹೋಗಿ ಗ್ಲೂಕೋಸನ್ನು ಸುಟ್ಟು ಇಂಗಾಲಾಮ್ಲವನ್ನು ಉತ್ಪಾದನೆ ಮಾಡುತ್ತೆ. ಪ್ರತಿಯೊಂದು ಜೀವಕೋಶ ನಿಮ್ಮ ದೇಹದಲ್ಲಿದ್ದ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಈ ಇಂಗಾಲಾಮ್ಲವನ್ನು ಉತ್ಪಾದನೆ ಮಾಡ್ತವೆ. ಅದನ್ನೆಲ್ಲ ಒಟ್ಟಾರೆ ಸೇರಿಸಿ ನಾವು ಮತ್ತೆ ಶ್ವಾಸಕೋಶ, ಈ ಸಂಚಿ, ಈ ಚೀಲ ಹೊರಗಡೆ ಹಾಕತ್ತೆ. ಅದನ್ನಾನೇ ನಾವು ಒಳಗಡೆ ಗಾಳಿ ಹೋಗುತ್ತೆ, ತಣ್ಣಗಿರೋದು, ಹೊರಗಡೆ ಬಂದಾಗ ಬಿಸಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಈ ಆಮ್ಲಜನಕ ಒಳಗಡೆ ಹೋಗೋದು, ಇಂಗಾಲಾಮ್ಲ ಹೊರಗಡೆ ಬರೋದು. ಆ ಇಂಗಾಲಾಮ್ಲದಲ್ಲಿದ್ದ ಇಂಗಾಲ ಕಾರ್ಬನ್ ಈಸ್ ಕಮಿಂಗ್ ಫ್ರಮ್ ದ ಗ್ಲೂಕೋಸ್ ದಟ್ ಯು ಹ್ಯಾವ್ ಈಟನ್ ಇನ್ ದ ಫಾರ್ಮ್ ಆಫ್ ಫುಡ್. ಅಂದರೆ ಆ ಆಹಾರವನ್ನು ಪಚನನಾಳದ ಮೂಲಕ 108 ಸ್ಟೆಪ್ಸ್. ಏನಾದ್ರು ಚಪ್ಪಾಲ ಚಪ್ಪಲಿ. Here as a guest to honor us with her presence, and because we have also invited our police commissioner Dr. A.S. Rao to be here, so we've been waiting for him as his time is between 6 and 6:15. So we thought we could formally put this on, but then because I'm not sure if he will be on his way, so I'm inviting Mrs. Ramya Bhumi
And for her, you all must be known that she is a... Thank you very much, Ramya, for accepting our invitation and for being here. And I have met Ramya Bhumi once in an occasion like this, and I have found her to be a very talented person in music. She is a lecturer, she's masters, double masters, and she's also a gold medalist. She's also a beautiful musician. And I'm very impressed with her Kannada language. I think I was asking her that she should teach me Kannada because that is my biggest drawback. I may be talking a little, but when I come onto the stage or any public meeting, I'm unable to talk in Kannada, which I'm really ashamed. Dr.